ಅವರೆಕಾಳು ಸೀಸನ್ನಲ್ಲಿ ನಾವು ಏನೆಲ್ಲ ಟ್ರೈ ಮಾಡಿರ್ತೀವಲ್ವ, ಆದರೆ ಈ ರೀತಿಯಾಗಿ ಅವರೆಕಾಳು ಮಿಕ್ಸ್ಚರ್ನ ಮಾಡ್ಕೊಂಡು ನೋಡಿ. ಬೇಕ್ರಿಯಲ್ಲಿ ಅಷ್ಟೇ ಅಲ್ಲ, ನಾವು ಮನೆಯಲ್ಲೂ ಈ ರೀತಿಯಾಗಿ ಗರ್ಗರಿಯಾಗಿರುವಂಥ ಅವರೆಕಾಳು ಮಿಕ್ಸ್ಚರ್ನ ಮನೇಲಿ ಮಾಡ್ಕೊಂಬಿಡ್ಬೋದು. ಮಾಡೋದಂತೂ ತುಂಬಾ ಸುಲಭ, ತಿನ್ಲಿಕ್ಕಂತೂ ರುಚಿಯಾಗಿರುತ್ತೆ. ಎಲ್ಲದ್ರ ಜೊತೆಲೂ ಈವ್ನಿಂಗ್ ಸ್ನ್ಯಾಕ್ಸ್ ಟೈಮ್ಗಾಗಿರ್ಬೋದು ತುಂಬಾ ರುಚಿಯಾಗಿರುವಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಹಾಗೆ ಇದನ್ನು ನಾವು ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡಿ ಇಟ್ಕೋಬೋದು. ಹಾಗಿದ್ರೆ ಬನ್ನಿ ಅವರೆಕಾಳು ಮಿಕ್ಸ್ಚರ್ ಮಾಡೋದಕ್ಕೆ ಏನೆಲ್ಲ ಬೇಕು ಅನ್ನೋದನ್ನು ನೋಡೋಣ. ಅದಕ್ಕೆ ನಾನಿಲ್ಲಿ 1-2 kg ಅವರೆಕಾಳನ್ನು ತೊಗೊಂಡಿದ್ದೆ. ಅದನ್ನು ಬಿಡಿಸ್ಬಿಟ್ಟು ಹಾಗೆ ಬಿಡಿಸಾದ್ಮೇಲೆ ಒಂದು ದಿನ ರಾತ್ರಿ ಒಂದು 8 hours ಆದರೂ ನಾವು ಕಾಳನ್ನು ನೀರಲ್ಲಿ ನೆನೆ ಹಾಕ್ಕೋಬೇಕಾಗುತ್ತೆ. ನೆನೆ ಹಾಕ್ಕೊಂಡಾದಮೇಲೆ ಬೆಳಗ್ಗೆ ನಾವು ಈ ರೀತಿಯಾಗಿ ಚಿಲ್ಕೋಬೇಕು. ಅದನ್ನು ಸಿಪ್ಪೆ ಏನಿರುತ್ತಲ್ವ ಅವರೆಕಾಳು ಮೇಲೆ, ಆ ಸಿಪ್ಪೆನೆಲ್ಲ ತೆಗೆದು ಇಟ್ಕೋಬೇಕು. ಈ ರೀತಿಯಾಗಿ ತೆಗೆದ ಮೇಲೆ ನಾವು ಯಾವ ರೀತಿಯಾಗಿ ಅದನ್ನು ಫ್ರೈ ಮಾಡ್ಕೋಬೇಕು ಅನ್ನೋದನ್ನು ನೋಡೋಣ ಬನ್ನಿ. ಫಸ್ಟು ಅವರೆಕಾಳನ್ನು ಚಿಲ್ಕೊಂಡಾದಮೇಲೆ ಅದರಲ್ಲಿ ಒಂದು ಸ್ವಲ್ಪ ನೀರಿನ ಅಂಶ ಇರುತ್ತಲ್ವ, ಅದನ್ನು ಒಗೋದಕ್ಕೋಸ್ಕರ ನಾನಿಲ್ಲಿ ಒಂದು ಟವೆಲ್ ಮೇಲೆ ಈ ರೀತಿಯಾಗಿ ಹಾಕ್ಕೊಂಡು ಸ್ವಲ್ಪ ಈ ರೀತಿಯಾಗಿ ಲೈಟಾಗಿ ಒರೆಸ್ಕೋಬೇಕು. ಇದನ್ನು ಡ್ರೈ ಮಾಡೋ ಅವಶ್ಯಕತೆ ಇಲ್ಲ. ಡ್ರೈ ಮಾಡಿಬಿಟ್ರೆ ಆ ಕಾಳುಗಳೇನಿರುತ್ತಲ್ಲ ಫ್ರೈ ಮಾಡಿ ಆದಮೇಲೆ ಅದು ಅಷ್ಟೊಂದು ಚೆನ್ನಾಗಾಗೋದಿಲ್ಲ, ಗಟ್ಟಿ ಆಗಿಬಿಡುತ್ತೆ. ಹಾಗಾಗಿ ಆ ರೀತಿ ಆಗಬಾರ್ದು ಅಂದರೆ ಜಸ್ಟ್ ಇದನ್ನು ಸ್ವಲ್ಪ ಈ ರೀತಿಯಾಗಿ ಒರೆಸ್ಕೋಬೇಕು. ಒಂದು ಸ್ವಲ್ಪ ಮೇಲೆ ಏನು ತೇವಾಂಶ ಇರುತ್ತಲ್ವ ಅದು ಹೋಗೋವರೆಗೂ ಅಷ್ಟೇ ಒರೆಸ್ಕೊಂಡ್ರೆ ಸಾಕಾಗುತ್ತೆ. ನೀರಿನಂಶ ಇದ್ದರೆ ಏನಾಗುತ್ತೆ ಅಂದರೆ ಫ್ರೈ ಮಾಡೋ ಟೈಮಲ್ಲಿ ಸ್ವಲ್ಪ ಸಿಡಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಅದು ಸರಿಯಾಗಿ ಫ್ರೈ ಆಗದೇ ಇದ್ರೂ ಸಹ ಚೆನ್ನಾಗಿರೋದಿಲ್ಲ, ಮೆತ್ತಗಾಗಿಬಿಡುತ್ತೆ. ಹಾಗಾಗಿ ಜಸ್ಟ್ ಇದನ್ನು 1-2 ನಿಮಿಷ ಈ ರೀತಿಯಾಗಿ ಚೆನ್ನಾಗಿ ಒರೆಸ್ಬಿಟ್ಟು ಮತ್ತೆ ಅದನ್ನು ಡ್ರೈ ಆಗಲಿಕ್ಕೆ ಬಿಡಬಾರ್ದು. ಮತ್ತು ಅದೇ ಒಂದು ಪ್ಲೇಟಲ್ಲಾದರೂ ಒಂದು ಬಾಕ್ಸಲ್ಲಾದರೂ ಹಾಕಿ ಈ ರೀತಿಯಾಗಿ ಇಟ್ಕೋಬೇಕು. ಇಲ್ಲಿ ಮಧ್ಯದಲ್ಲಿ ಏನಾದರೂ ಅವರೆಕಾಳು ಮೇಲೆ ಸಿಪ್ಪೆ ಏನಾದರೂ ಸರಿಯಾಗಿ ಬಿಟ್ಕೊಂಡಿಲ್ಲ, ತೆಗ್ದಿಲ್ಲ ಅನ್ನೋದಾದರೆ ಅದನ್ನು ತೆಗೆದುಬಿಟ್ಟು ಈ ರೀತಿಯಾಗಿ ಇಟ್ಕೋಬೇಕು. ಅದಾದಮೇಲೆ ನೋಡಿ ಎಣ್ಣೆನ ಸಹ ನಾನು ಬಿಸಿ ಮಾಡ್ಕೊಳ್ಲಿಕ್ಕೆ ಇಟ್ಟಿದ್ದೀನಿ. ಈ ರೀತಿ ಚೆನ್ನಾಗಿ ಎಣ್ಣೆ ಬಿಸಿ ಆದಮೇಲೆ ನಾವು ಕಾಳುಗಳನ್ನ ಹಾಕ್ಕೋಬೇಕಾಗುತ್ತೆ. ನೋಡಿ ಕಾಳುಗಳನ್ನ ನಾವು ಈ ರೀತಿಯಾಗಿ ಸ್ವಲ್ಪನೇ ಹಾಕ್ಕೋಬೇಕು. ಎಲ್ಲ ಒಟ್ಟಿಗೆ ಹಾಕ್ಕೊಂಬಿಟ್ರೆ ಅದು ಚೆನ್ನಾಗಿ ಫ್ರೈ ಆಗೋದಿಲ್ಲ. ಹಾಗಾಗಿ ಸ್ವಲ್ಪ ಕಾಳುಗಳನ್ನ ಹಾಕ್ಕೊತ ಎಲ್ಲ ಕಾಳುಗಳನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಹಾಕಿದ ತಕ್ಷಣ ಈ ಬಬಲ್ಸ್ ಏನಿದೆ ಅಲ್ವಾ ತುಂಬ ಮೇಲ್ಗಡೆವರೆಗೂ ಬರುತ್ತೆ. ಹಾಗಾಗಿ ನೋಡಿಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಕಾಳುಗಳೆಲ್ಲ ಮೇಲೆ ತೇಲಿ ಬರಬೇಕು, ಈ ಬಬಲ್ಸ್ ಎಲ್ಲ ಕಡಿಮೆ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಈ ಬಬಲ್ಸ್ ಏನು ಕಾಣಿಸ್ತಾ ಇದೆ ಅಲ್ವಾ ಅದು ಕಂಪ್ಲೀಟಾಗಿ ಕಡಿಮೆ ಆಗೋಗುತ್ತೆ. ಆ ರೀತಿ ಆಗೋವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ರೀತಿ ಮಿಕ್ಸ್ ಮಾಡ್ಕೊತ ಫ್ರೈ ಮಾಡ್ಕೊಳ್ಳಿ. ಆಗ ಕಾಳುಗಳೆಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ. ಎಳೆ ಇರುವಂಥ ಕಾಳುಗಳು ಬೇಗನೆ ಫ್ರೈ ಆಗೋಗ್ಬಿಡುತ್ತೆ. ಸ್ವಲ್ಪ ದಪ್ಪ ಇರೋಂಥ ಕಾಳುಗಳು ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಹಾಗಾಗಿ ಅದನ್ನು ನೋಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಎಳೆ ಇರುವಂಥ ಕಾಳುಗಳು ಚೆನ್ನಾಗಿ ಫ್ರೈ ಆಗಿದೆ ಅಂತಂದ್ಬಿಟ್ಟು ಅದನ್ನು ತೆಗೆದುಬಿಟ್ಟು ಇಟ್ಕೊಳೋದಕ್ಕೂ ಆಗೋದಿಲ್ಲ. ಹಾಗಾಗಿ ಈ ರೀತಿ ಮಿಕ್ಸ್ ಮಾಡ್ಕೊತ ಫ್ರೈ ಮಾಡ್ಕೊಳೋದ್ರಿಂದ ಎರಡೂ ಕಾಳುಗಳು ಬ್ಯಾಲೆನ್ಸಿಂಗ್ ಆಗಿ ಫ್ರೈ ಆಗುತ್ತೆ. ಈ ರೀತಿ ನೊರೆ ಇರಬೇಕಾದ್ರೆ ನೀವು ಏನಾದರೂ ಕಾಳುಗಳನ್ನ ತೆಗೆದುಬಿಟ್ರೆ ಅದನ್ನು ತುಂಬ ದಿನದವರೆಗೂ ಸ್ಟೋರ್ ಮಾಡಲಿಕ್ಕೆ ಆಗೋದಿಲ್ಲ, ಅಷ್ಟೊಂದು ಗರ್ಗರಿನೂ ಆಗೋದಿಲ್ಲ. ಹಾಗಾಗಿ ಈ ರೀತಿ ನೋಡಿ ಕಂಪ್ಲೀಟಾಗಿ ಈ ಬಬಲ್ಸ್ ಏನಿದೆ ಅಲ್ವಾ ಅದೆಲ್ಲ ಕಡಿಮೆನೂ ಆಗಿದೆ. ಈಗ ಕಾಳುಗಳು ಸಹ ಚೆನ್ನಾಗಿ ಫ್ರೈ ಆಗಿದೆ. ಈ ರೀತಿ ಫ್ರೈ ಆದಮೇಲೆ ನಾವು ಒಂದು ತೂತಿರುವಂತಹ ಪ್ಲೇಟಿಗೆ ಹಾಕಿ ಇಟ್ಕೋಬೇಕು. ಎಕ್ಸ್ಟ್ರಾ ಎಣ್ಣೆ ಏನಿದೆ ಅಲ್ವಾ ಅದೆಲ್ಲ ಆ ಕೆಳಗಡೆ ಇರೋಂಥ ಪ್ಲೇಟಲ್ಲಿ ಹೋಗಿ ಸೇರ್ಕೊಳುತ್ತೆ. ಹಾಗಾಗಿ ಈ ರೀತಿಯಾಗಿ ತೂತಿರುವಂಥ ಪ್ಲೇಟಲ್ಲಿ ಹಾಕ್ಕೊಳ್ಳಿ. ನೋಡಿ ಈ ರೀತಿ ಎಲ್ಲ ಕಾಳುಗಳನ್ನು ನಾನು ಫ್ರೈ ಮಾಡ್ಕೊಂಡು ಆಗಿದೆ. ಈಗ ಇದರಲ್ಲಿ ನಾವು ಇವಾಗ ಕಡಲೆ ಬೀಜನ ಸಹ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಈ ರೀತಿಯಾಗಿ ನಿಮಗೆ ಎಷ್ಟು ಕಡಲೆ ಬೀಜಗಳು ಬೇಕೋ ನೋಡಿಕೊಂಡು ಅಷ್ಟು ಕಡಲೆ ಬೀಜನ ಫ್ರೈ ಮಾಡ್ಕೋಬೇಕಾಗುತ್ತೆ. ಕಡಲೆ ಬೀಜನೂ ಸಹ ಸ್ವಲ್ಪ ಚೆನ್ನಾಗಿ ಲೈಟಾಗಿ ಕಲರ್ ಚೇಂಜ್ ಆಗಬೇಕು, ಒಂದೊಳ್ಳೆ ಗರಿಗರಿಯಾಗಿ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ಕಡಲೆ ಬೀಜನೂ ಸಹ ಜಾಸ್ತಿ ಇದ್ದಷ್ಟು ತುಂಬಾ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಹಾಗಾಗಿ ಕಡಲೆ ಬೀಜ ನೋಡಿಕೊಂಡು ನೀವು ಸೇರಿಸ್ಕೋಬೋದು. ನೋಡಿ ಕಡಲೆ ಬೀಜನೂ ಸಹ ಚೆನ್ನಾಗಿ ಫ್ರೈ ಆಗಿದೆ. ಈಗ ಅದನ್ನು ಸಹ ಅದೇ ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಹುರ್ಗಡ್ಲೆನೂ ಸಹ ಸೇರಿಸ್ಕೊತಾ ಇದ್ದೀನಿ. ನೋಡಿ ಇದನ್ನು ಅಷ್ಟೇ ನಿಮಗೆ ಎಷ್ಟು ಬೇಕೋ ನೋಡಿಕೊಂಡು ಅಷ್ಟು ನೀವು ಸೇರಿಸ್ಕೋಬೋದು.
ಕಡಲೆ ಬೀಜ ಮತ್ತು ಹುರ್ಗಡ್ಲೆ ಇವೆರಡೂ ಸಹ ನಿಮಗೆ ಎಷ್ಟು ಬೇಕೋ ನೋಡಿಕೊಂಡಷ್ಟು ಹಾಕ್ಕೊಳ್ಳಿ. ನೋಡಿ, ಇದನ್ನು ಸಹ ಫ್ರೈ ಮಾಡ್ಕೊಂಡಾದಮೇಲೆ ಇದೇ ಪ್ಲೇಟಿಗೆ ಸೇರಿಸ್ಕೊತಾ ಇದ್ದೀನಿ. ಈಗ ಇದಾದಮೇಲೆ ನೋಡಿ, ಇದರಲ್ಲೇ ನಾನಿಲ್ಲಿ ಒಣ ಕೊಬ್ಬರಿನ ತೆಳ್ಳಗೆ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಸಹ ನಾನು ಒಂದು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಬೇಗನೆ ಕೆಂಪಗಾಗ್ಬಿಡುತ್ತೆ, ಹಾಗಾಗಿ ನೋಡಿಕೊಂಡು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದಾಗೆ ಫ್ರೈ ಮಾಡ್ಕೊಂಡು ತೆಗೆದಿಟ್ಕೋಬೇಕು. ಈಗ ಅದರಲ್ಲೇ ನಾನು ಬೆಳ್ಳುಳ್ಳಿಯನ್ನು ಸಹ ಜಜ್ಜಿಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಪ್ರಮಾಣ ಸ್ವಲ್ಪ ಜಾಸ್ತಿ ಇದ್ದಷ್ಟು ಮಿಕ್ಸ್ಚರ್ನ ಟೇಸ್ಟ್ ತುಂಬಾ ಚೆನ್ನಾಗಾಗುತ್ತೆ, ಹಾಗಾಗಿ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿನೇ ಹಾಕ್ಕೊಳ್ಳಿ. ನೋಡಿ, ಈ ರೀತಿ ಕೆಂಪಗಾದರೆ ಸಾಕಾಗುತ್ತೆ, ತುಂಬ ಕಪ್ಪಗಾಗೋವರೆಗೂ ಫ್ರೈ ಮಾಡ್ಕೋಬೇಡಿ. ಅದಾದಮೇಲೆ ಕರಿಬೇವನ್ನು ಸಹ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಬೇಕು ಅಂದರೆ ಒಣಮೆಣಸಿನ್ಕಾಯನ್ನು ಸಹ ನೀವು ಫ್ರೈ ಮಾಡಿಕೊಂಡು ಸೇರಿಸ್ಕೋಬೋದು. ಹಾಗೆ ನೋಡಿ, ಸ್ವಲ್ಪ ಅರಿಶಿನನೂ ಸಹ ಹಾಕ್ಕೊತಾ ಇದ್ದೀನಿ. ಹಾಗೆ ಖಾರದ ಪುಡಿನೂ ಹಾಕ್ಕೊತಾ ಇದ್ದೀನಿ. ಹಾಗೆ ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಬೇಕು ಅಂದರೆ ನೀವು ಚಾಟ್ ಮಸಾಲನೂ ಸಹ ಸೇರಿಸ್ಕೋಬೋದು. ಇದನ್ನೆಲ್ಲ ಹಾಕ್ಕೊಂಡು ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಷ್ಟೊಂದು ರುಚಿಕರವಾಗಿರುತ್ತೆ ಅಂತಂದರೆ ಇದನ್ನು ಊಟದ ಜೊತೆಲೂ ಸಹ ನಾವು ಸರ್ವ್ ಮಾಡ್ಕೋಬೋದು. ಅವರೆಕಾಳು ಇಲ್ಲದೇ ಇರೋರು ಸಹ ಆರಾಮಾಗಿ ಈ ರೆಸಿಪಿನ ತುಂಬಾ ಇಷ್ಟಪಟ್ಟು ತಿಂತಾರೆ. ಇದನ್ನು ಸಾಯಂಕಾಲ ಟೈಮಲ್ಲಿ ಕಾಫಿ ಅಥವಾ ಟೀ ಜೊತೆ ಗೆಸ್ಟ್ ಯಾರು ಬಂದಾಗ ಹಾಕ್ಕೊಟ್ಬಿಟ್ರೆ ಅದ್ರ ಮಜಾನೇ ಬೇರೆ. ಬೇಕ್ರಿಯೆಲ್ಲ ಸ್ವಲ್ಪ ಒಂದು 100 ಗ್ರಾಮ್ಸ್ಗೆ ತುಂಬ ರೇಟ್ ಇರೋವಂಥದ್ದನ್ನು ನಾವು ಮನೆಯಲ್ಲೇ ಆರಾಮಾಗಿ ಎಷ್ಟು ಬೇಕಾದರೂ ರೆಡಿ ಮಾಡ್ಕೊಂಬಿಡ್ಬೋದು. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಒಳ್ಳೆ ವಿಡಿಯೋ ಜೊತೆಗೆ ಭೇಟಿಯಾಗೋಣ. ಧನ್ಯವಾದಗಳು.